ಎಂಥ ಕ್ರಿಕೆಟ್ ಮ್ಯಾಚ್ ಮಾರೆ, ಮ್ಯಾಚ್ ಬಿಟ್ಟಾಕಿ ಎಂಥ ಸೀರೀಸ್ ನಡೀತಾ ಇದೆ. ಓವಲ್ ಟೆಸ್ಟ್ 5th ಟೆಸ್ಟ್ ಕೂಡ ಈಗ 5ನೇ ದಿನಕ್ಕೆ ಕಾಲಿಟ್ಟಿದೆ. ಥ್ಯಾಂಕ್ಸ್ ಟು ಮಳೆ, ಲಾಸ್ಟ್ ಮಿನಿಟ್ಗೆ ಜೋರು ಮಳೆ ಬಂದದ್ರಿಂದಾಗಿ 5ನೇ ದಿನಕ್ಕೆ ಮುಂದೂಡಿದೆ. ಸಿಂಪಲ್ ಇಕ್ವೇಷನ್, ಇಂಗ್ಲೆಂಡ್ಗೆ 35 ರನ್ ಬೇಕು, ಭಾರತಕ್ಕೆ 4 ವಿಕೆಟ್ ಬೇಕು. ಅಂದರೆ ನಾಳೆ ಮ್ಯಾಚ್ ಸ್ಟಾರ್ಟ್ ಆದಾಗ ಎಲ್ಲ ಈಗ ಉಗುರು ಕಚ್ಚಿ ಪೂರ್ತಿ ಎಲ್ರದ್ದು ಉಗುರು ಕಿತ್ತೋಗ್ಬೋದು, ಆ ಥರದ ಒಂದು ಘಟ್ಟಕ್ಕೆ ಬಂದು ನಿಂತಿದೆ. ಸೂಪರ್ ಮ್ಯಾಚ್. ಅಂದರೆ ಭಾರತ ವಿನ್ ಆಗಿರಬೇಕಿತ್ತು. ಆ ಒಂದು ಸಿರಾಜಿದ್ ಕ್ಯಾಚ್, ಸಿರಾಜಣ್ಣ ಕ್ಯಾಚ್ ಹಿಡಿದಿದ್ರು ಹ್ಯಾರಿ ಬ್ರೂಕಿದು, ಬಟ್ ಅವರ ಕಾಲು 6 ಲೈನಿಗೆ ಟಚ್ ಆಗಿ 19 ರನ್ನಲ್ಲಿದ್ದಾಗ ಹ್ಯಾರಿ ಬ್ರೂಕ್ ಅವರು ಜಿಯೋದನ್ನು ಪಡೆದುಕೊಂಡು 111 ರನ್ ಚಚ್ಚಿದ್ರು. ಅದು ಸಹ ಯಾವ ರೇಂಜಲ್ಲಿ ಅಂತಂದರೆ ODI ಇನ್ನಿಂಗ್ಸ್ ನೋಡಿದಾಗಿತ್ತು, ಡಮ 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 ಅಂತ. ಬಟ್ ಸ್ಟಿಲ್ ಭಾರತ ಕೊನೆಗೆ ಆ ಒಂದು ಟೀ ಸೆಷನ್ ನಂತರ ಇದೆಯಲ್ಲ ಫೈಟ್ ಕೊಟ್ಟದ್ದು, ನಾನು ಹೇಳಿದೆ ನೋಡಿ, ಎಲ್ರಿಗೆ ಸಹ ಗೊತ್ತುಂಟು. ನಮಸ್ಕಾರ ನಮ್ಮ ಚಾನಲ್ಗೆ. ಭಾರತ ಈ ಸೀರೀಸಲ್ಲಿ ಹೈಯೆಸ್ಟ್ ಸೆಷನನ್ನು ವಿನ್ ಆಗಿದೆ. ಬಟ್ ಮ್ಯಾಚ್ ಜಾಸ್ತಿ ಗೆದ್ದಿರೋದು ಇಂಗ್ಲೆಂಡ್. ಯಾಕೆಂತಂದರೆ ಅವರು ಗೆದ್ದಿರುವಂಥ ಸೆಷನ್ ಯಾವ ಥರ ಗೆದ್ದಿದ್ದಾರೆ ಅಂತಂದರೆ ಭಾರತವನ್ನು ಮಟಾಶ್ ಮಾಡಿ ಹಾಕಿದೆ. ಅಥವಾ ಭಾರತ ಸೋತಿರುವಂಥ ಸೆಷನ್ಗಳು ತೀರಾ ಹೀನಾಯವಾಗಿ ಸೋತಿದೆ. ಜಾಸ್ತಿಗೆ ಸೆಷನ್ಸ್ ಗೆದ್ದಿದೆ, ಬಟ್ ಸೋತಿರುವಂಥದ್ದು ಸೆಷನ್ಸ್ ಹೀನಾಯವಾಗಿ ಸೋತಿದ್ದಾರೆ. ಇವತ್ತು ಆದದ್ದು ಸಹ ಹಾಗೆ. ಏನೋ ಲಂಚ್ ಸೆಷನ್ನಿಂದ ಟೀ ಸೆಷನ್ ಹೀನಾಯ. 195 ರನ್ 195 ರನ್ ಪಾರ್ಟ್ನರ್ಶಿಪ್, 195 ರನ್, ಅದು ಸಹ ಕೇವಲ 213 ಬಾಲಿಗೆ ಹ್ಯಾರಿ ಬ್ರೂಕ್ ಮತ್ತು ರೂಟ್ ಅವರ ಕಡೆಯಿಂದ. ಅಲ್ಲಿಗೆ ಮ್ಯಾಚ್ ಪೂರ್ತಿ ಲಗಡೆ ಹೋಯ್ತಿವ್ರೆ ನೋಡಿ. 50ಕ್ಕೆ ಒಂದಿತ್ತು ಇಂಗ್ಲೆಂಡ್. ಇದು ಇವತ್ತು ಆಟ ಸ್ಟಾರ್ಟ್ ಆದಾಗ ಏನು ಡಕೆಟ್ 50 ಹೊಡೆದು ಔಟ್ ಆದರು. ಅದಾದಮೇಲೆ ಆಲಿಪಾಪ್ ಅವರನ್ನು ಸತತ 2ನೇ ಬಾರಿಗೆ ಈ ಒಂದು ಮ್ಯಾಚಲ್ಲಿ ಸಿರಾಜಣ್ಣ LBW ಮಾಡಿ ಹಾಕಿದರು. ಅದಾದ ಮೇಲೆ ಆದದ್ದೇ ಬೇರೆ. 1 ವಿಕೆಟ್ ಬಿಕ್ಕಿತ್ತು, ಅದು ಹೇಳಿದೆ. ಪ್ರಸಿದ್ಧ ಕೃಷ್ಣ ಅವರ ಬೌಲಿಂಗಲ್ಲಿ ಹ್ಯಾರಿ ಬ್ರೂಕ್ ಅವರು 19 ರನ್ನಲ್ಲಿದ್ದಾಗ ಪಟಾರ್ ಅಂತ ಹೊಡೆದ್ರು. ಅಲ್ಲಿ ಏನು ಡೀಪ್ ಫೈನ್ ಲೆಗ್ಗಲ್ಲಿ ಸಿರಾಜಣ್ಣ ಕ್ಯಾಚ್ ಹಿಡಿದಿದ್ದಾರೆ, ಬಟ್ ಇದು ಕಾಲು ಅವರಿಗೆ ಗೊತ್ತಾಗಿಲ್ಲ, 6 ಲೈನಿಗೆ ಟಚ್ ಆಗಿ ಹೋಗಿದೆ. ಅದು ಏನು ಮೇಲೆ ಹೋದ ಕೂಡಲೇ ನಮ್ಮ ಫೀಲ್ಡರ್ಸ್ ಎಲ್ಲ ಆಲ್ರೆಡಿ ರಾಹುಲ್ ಆಗಿರ್ಬೋದು, ಪ್ರಸಿದ್ಧ ಕೃಷ್ಣ ಆಗಿರ್ಬೋದು, ಸೆಲೆಬ್ರೇಷನ್ ಮಾಡಲಿಕ್ಕೆ ಸ್ಟಾರ್ಟ್. ಪ್ರಸಿದ್ಧ ಕೃಷ್ಣ ಹೀಗೆ ಸೆಲೆಬ್ರೇಷನ್ ಆನ್ ದ ಫೇಸ್ ಆಫ್ ಹ್ಯಾರಿ ಬ್ರೂಕ್. ಕೊನೆಗೆ ಅಯ್ಯಯ್ಯೋ ಇದು ಎಂತ ಅಣ್ಣ ಅಂತ, ಅದೊಂದು ಮರ್ಮಾಘಾತ ಅಂತ ಹೇಳ್ತಾರಲ್ಲ. ಬಟ್ ಆ ಒಂದು ಜೀವದಾನ ತೆಗೆದುಕೊಂಡ್ಮೇಲೆ ಏನು ಹ್ಯಾರಿ ಬ್ರೂಕ್ ಮತ್ತು ಆ ಕಡೆಯಿಂದ ಇವರು ಹೊಡಿತಿದ್ದಾರೆ ರೂಟ್. ಇದು ಓವಲ್ ಪಿಚ್ಚಾ ಈ ರೇಂಜಿಗೆ? ಎಂತ ಲಿಟ್ರಲಿ ಬ್ಯಾಸ್ ಬಾಲ್ ಅಂತ ಹೇಳ್ತಾರಲ್ಲ. 213 ಬಾಲ್ಗೆ 195 ರನ್ ಪಾರ್ಟ್ನರ್ಶಿಪ್. ಮತ್ತು ಹ್ಯಾರಿ ಬ್ರೂಕ್ ಅವರು 111 ರನ್ನಲ್ಲಿದ್ದಾಗ ಆಕಾಶ್ದೀಪ್ ಅವರ ಬೌಲಿಂಗಲ್ಲಿ ಸಿರಾಜಣ್ಣನಿಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ಏನೋ ಟೀ ಸೆಷನ್ ಆದಮೇಲೆ ನಮ್ಮದೊಂದು ಕಮ್ ಬ್ಯಾಕ್, ಕ್ರೇಜಿ ಕಮ್ ಬ್ಯಾಕ್. 10 ಓವರಲ್ಲಿ 22 ರನ್ ಮಾತ್ರ ಬಿಟ್ಕೊಟ್ಟದು ಅಂತ ಅಂದ್ಕೊಳ್ತೇನೆ. ಟೀ ನಂತರದ ಸೆಷನ್ ಅಯ್ಯೋ ಸೂಪರ್. ಬೆಥೆಲ್ ಅವ್ರನ್ನ ಪ್ರಸಿದ್ಧ ಕೃಷ್ಣ ಬೋಲ್ಡ್ ಮಾಡಿ ಹಾಕಿದರು. ಅದಾದಮೇಲೆ ರೂಟ್ ಅವರು 100 ಹೊಡೆದ್ರು. ಈಗ ಅವರು 4ನೇ ಪ್ಲೇಸಲ್ಲಿ ಇದ್ದಾರೆ ಅಂತ ಕಾಣ್ತದೆ. ಅತ್ಯಂತ ಜಾಸ್ತಿ ಟೆಸ್ಟ್ 100 ಹೊಡೆದು ಫಸ್ಟ್ ನಮ್ಮ ಸಚಿನ್ ತೆಂಡೂಲ್ಕರ್. ಅದಾದಮೇಲೆ ದ ಗ್ರೇಟೆಸ್ಟ್ ಎವರ್ ಆಲ್ರೌಂಡರ್, ಅದು ಅವರ ಹತ್ತಿರ ಸಹ ಇಲ್ಲ, ಯಾರು, ಜಾಕ್ ಕ್ಯಾಲಿಸ್. ಅವರು 45 100 ಹೊಡೆದಿದ್ದಾರೆ. ಆ್ಯಂಡ್ ಅದಾದಮೇಲೆ ರಿಕಿ ಪಾಂಟಿಂಗ್. ಅದಾದಮೇಲೆ ಈಗ ಜೋ ರೂಟ್ ಅವರಿದ್ದಾರೆ, 39 100 ಹೊಡೆದು ಜೋ ರೂಟ್ ಅವರಿದ್ದಾರೆ. ಸಿಕ್ಕಾಪಟ್ಟೆ ಚೆಂದ ಮಾಡಿ ಆಡಿದ್ರು ಜೋ ರೂಟ್ ಕೂಡ. ಬಟ್ ಟೀ ಸೆಷನ್ ನಂತರ ಸಿರಾಜ್ ಮತ್ತು ಪ್ರಸಿದ್ಧ ಕೃಷ್ಣ ಅವರ ಬೌಲಿಂಗ್ ಇಷ್ಟೊತ್ತು ಎಂತ ಮಾಡ್ತಿದ್ರಿ ಅಣ್ಣ ಅಂತ ಅನಿಸಿತ್ತು. ಪ್ರೀವಿಯಸ್ ಸೆಷನಲ್ಲಿ ಯಾಕೆ ಆ ಥರ ಬೌಲಿಂಗ್ ಆಗ್ತಾಯಿದ್ರಿ ಅಂತ ಅನಿಸಿದಂತೂ ಹೌದು. ಸೂಪರ್. 2 ಎಂಡಿಂದ ಟೈಟ್ ಅಂದರೆ ಟೈಟ್ ಬೌಲಿಂಗು. ಎಷ್ಟು ಕ್ಲೋಸ್ LBW ಕಾಲ್ಸು, ಎಡ್ಜ್ ಮಿಸ್ ಆಗೋದು. ಕೊನೆಗೆ ಬೆತ್ತಲಿಗೆ ತಲೆ ಕೆಟ್ಟೋಗಿ ಮುಂದೆ ಬಂದು ಒಟ್ಟರಶಿ ಕಣ್ಣು ಮುಚ್ಚಿ ಬೀಸಿ ಅದು ಇನ್ಸೈಡ್ ಎಡ್ಜ್ ಆಗಿ ಬೋಲ್ಡ್ ಆದರು. ರೂಟ್ ಅವರು ಕೂಡ ಇವರಿಗೆ ಕ್ಯಾಚ್ ಕೊಟ್ಟು ಔಟ್ ಆದರು, ಕೀಪರಿಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ಈಗ ಒದ್ದಾಡ್ತಿದ್ದಾರೆ ಅವರ ಸ್ಮಿತ್, ಏನು ಕೀಪರ್ ಸ್ಮಿತ್ ಮತ್ತು ಓವರ್ಟನ್ ಅವರು 2-0 ನಾಟ್ಔಟಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ವೋಕ್ಸ್ ಅವರು ತೀರಾ ಅಗತ್ಯ ಬಿದ್ದರೆ ಬ್ಯಾಟಿಂಗ್ ಮಾಡ್ತಾರಂತೆ. ಹೇಗೆ ಮಾಡ್ತಾರಂತ ನನಗೆ ಸಹ ಗೊತ್ತಿಲ್ಲ. ಈಗ ಇಂಗ್ಲೆಂಡ್ಗೆ 35 ರನ್ ಬೇಕಿತ್ತು, ಭಾರತಕ್ಕೆ 4 ವಿಕೆಟ್ ಬೇಕು. ಅಂದರೆ ವೋಕ್ಸ್ ಅವ್ರನ್ನ ಹಿಡಿದು ಇನ್ನು ಸಹ 4 ವಿಕೆಟ್ ಬೇಕು. ಕರೆಕ್ಟ್ ಟೈಮಿಗೆ ಮಳೆ ಬಂತು. ಯಾಕಂತಂದರೆ ನೋಡಿ, ನಮ್ಮ ಹತ್ರ ಇರೋದು ಫಾಸ್ಟ್ ಬೌಲರ್ಸ್ 3. ಸಿರಾಜಣ್ಣ ಒಂದು 8 ಓವರ್ ಕಂಟಿನ್ಯೂಸ್ ಹಾಕ್ಬೋದು, ಪ್ರಸಿದ್ಧ ಒಳ್ಳೆ ಲಯದಲ್ಲಿದ್ದರು. ಬಟ್ ಇವರಿಬ್ಬರಿದಾದಮೇಲೆ ನೆಕ್ಸ್ಟ್ ಒಂದು ಎಂಡಿಂದ ಸ್ಪಿನ್ ಹಾಕಲೇಬೇಕು. ಈ ಪಿಚ್ಚಲ್ಲಿ ಸ್ಪಿನ್ ವರ್ಕ್ ಆಗೋದಿಲ್ಲ. ಇನ್ನೊಂದು ಎಂಡಿಂದ ಆಕಾಶ್ದೀಪ್ ಅವರು ಹಾಕ್ಬೋದು.
ಸೊ ಕರೆಕ್ಟ್ ಟೈಮಿಗೆ ಮಳೆ ಬಂತು. ಈಗ ನಮ್ಮ ಬೌಲರ್ಸಿಗೆ ಫುಲ್ ರೆಸ್ಟ್ ಸಿಗ್ತದೆ. ಫುಲ್ ಇವತ್ತು ಗಿಸಾಜ್ ಎಲ್ಲ ಮಾಡ್ತಾರೆ ಫಿಸಿಯೋಥೆರಪಿಸ್ಟ್. ನಾಳೆ ಫುಲ್ ಎನರ್ಜಿ ಜೊತೆ ಫಾರ್ ಶ್ಯೂರ್ ನೋಡಿ, ಒಂದು ಎಂಡಿಂದ ಸಿರಾಜ್ ನನ್ನ ಪ್ರಕಾರ 8ರಿಂದ 9 ಓವರ್ ಜೀವ ಬಿಟ್ಟು ನಾಳೆ ಬೌಲಿಂಗ್ ಹಾಕ್ತಾರೆ. ಇನ್ನೊಂದು ಎಂಡಿಂದ ಖಂಡಿತ ಪ್ರಸಿದ್ಧ ಕೃಷ್ಣ ಅವರು ಸ್ಟಾರ್ಟ್ ಮಾಡ್ತಾರೆ. ಮೇ ಬಿ ಒಂದು 6 ಓವರ್ ಹಾಕ್ಬೋದು. ಅದಾದಮೇಲೆ ಆಕಾಶ್ ದೀಪ್ ಹಾಕ್ಬೋದು. ಸೊ 35 ರನ್ ಬೇಕು ನನ್ನ ಪ್ರಕಾರ. ಹಬ್ಬಬ್ಬ ಅಂತಂದರೆ ಈ ಮ್ಯಾಚ್ ಒಂದು 20 ಓವರ್ ನಡಿಬೋದು ನಾಳೆ. ಆ 20 ಓವರ್ಗಳಲ್ಲಿ ಗೊತ್ತಾಗ್ತದೆ ಭಾರತ ವಿನ್ ಆಗ್ತದ ಅಥವಾ ಇಂಗ್ಲೆಂಡ್ ವಿನ್ ಆಗ್ತದ ಅಂತ. ಕ್ರೇಜಿ ಅಂದರೆ ಕ್ರೇಜಿ ಸೀರೀಸ್. ಭಾರತ ಗೆದ್ದರೆ 2-2 ಸೀರೀಸ್ ಡ್ರಾ ಆದರೆ ಒನ್ ಆಫ್ ದ ಗ್ರೇಟೆಸ್ಟ್ ಸೀರೀಸ್, ಅದರಲ್ಲಿ ಡೌಟೇ ಇಲ್ಲ. ಸೋತ್ರು ಕೂಡ ಅಂದರೆ ಈ ಮ್ಯಾಚ್ ಗೆಲ್ಬೇಕು ಮಾರಿ. ಇಲ್ಲಿ ತನಕ ಬರ್ತದೆ ಅಂತ ಅಂದ್ಕೊಂಡಿರಲಿಲ್ಲ. ಆ ಒಂದು ಪಾರ್ಟ್ನರ್ಶಿಪ್ 195 ಪಾರ್ಟ್ನರ್ಶಿಪ್ ಎಲ್ಲ ತಲೆ ಕೆಳಗೆ ಮಾಡಿ ಹಾಕಿತ್ತು. ಅಯ್ಯೋ, ಅದು ಕ್ಯಾಚ್ ಏನಾದರೂ ಆಗಿದ್ದಿದ್ರೆ ಇಷ್ಟೊತ್ತಲ್ಲಿ ಮ್ಯಾಚ್ ವಿನ್ ಇವರೇ ಪಕ್ಕ. ಕೆಲವೊಂದು ಸಲ ಹೇಳೋದು ಲಕ್ ಬೇಕು, ಎಂತ ಮಾಡ್ಲಿಕ್ಕಾಗೋದಿಲ್ಲ. ಎಲ್ಲಿಯಾದರೆ ಹ್ಯಾರಿ ಬ್ರೂಕ್ 19 ರನ್ನಿಗೆ ಔಟ್ ಆಗಿದ್ದಿದ್ರೆ ಇಷ್ಟೊತ್ತಲ್ಲಿ ಭಾರತ ಮ್ಯಾಚ್ ವಿನ್ ಆಗಿರ್ತಿತ್ತು. ಬಟ್ ಎಂತ ಮಾಡ್ಲಿಕ್ಕಾಗೋದಿಲ್ಲ ಅಲ್ವಾ. ಯಾಪನ್ಸ್ ಇಲ್ಲಿ ಎಂತ ಬರದೆ ಅದೇ ಆಗೋದು. ಬಟ್ ನಾಳೆ ಯಾವ ಥರ ಭಾರತದ ಒಂದು ಹಣೆ ಬರಹ ಬರೆದಿದೆ ಅಂತ ಗೊತ್ತಾಗ್ತದೆ. ಭಾರತ 4 ವಿಕೆಟ್ ತೆಗಿಲಿ ಪಟಾರ್ ಅಂತ. ಸ್ವಲ್ಪ ಮೋಡ ಎಲ್ಲ ಇರಲಿ ನಾಳೆ. ಒಟ್ರಾಶಿ ಎಲ್ಲ ಸ್ವಿಂಗ್ ಎಲ್ಲ ಆದರೆ ಸ್ಮಿತ್ ಓವರ್ಟನ್ ಇದೆಲ್ಲ ಒದ್ದೆ ಆಗಿರ್ತದೆ. ಆಟ್ಕಿನ್ಸನ್ ಅವರು ಕೂಡ ಒಳ್ಳೆ ಬ್ಯಾಟ್ಸ್ಮನ್ನು. ಟಂಗ್ ಮತ್ತು ವೋಕ್ಸ್ ಎಂಥ ಜೋರು ಕೈ ನೋವು ನನಗೆ ಆಗೋದಿಲ್ಲ ಅಣ್ಣ ಬ್ಯಾಟ್ ಮಾಡಲಿಕ್ಕೆ ಅಂತ ಹೇಳಿದರೆ ಸಾಕು. 3 ಅಥವಾ 4 ವಿಕೆಟ್ ಭಾರತ ತೆಗಿಲಿ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಆ್ಯಂಡ್ ನಾಳೆನ ವಿಡಿಯೋ ಅದು ಏನು ಈಗ ಫಸ್ಟ್ ಅರ್ಧ ಗಂಟೆಯಲ್ಲೇ ಮ್ಯಾಚೆಲ್ಲ ಮುಗ್ದೋದ್ರೆ ಪಟಾರ್ ಅಂತ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ. ವರ್ಕಿಂಗ್ ಡೇ ನೈಟ್ ವೀಡಿಯೋ ಬರ್ತದೆ. ಸರಿಯಾಗಿದೆ ಬರುವ. ನಮಸ್ಕಾರ.